ಬೆಂಗಳೂರಲ್ಲಿ ರೌಡಿ ಶೀಟರ್ ಮೇಲೆ ಡೆಡ್ಲಿ ಅಟ್ಯಾಕ್ ಪ್ರಕರಣ. ಕೊಡಿಗೆಹಳ್ಳಿ ರೌಡಿ ಶೀಟರ್ ವಿಜಯಕುಮಾರ್ ಮೇಲೆ ಮಾರಣಾಂತಿಕ ಹಲ್ಲೆ ಕೇಸ್. ಒಟ್ಟು 8 ಆರೋಪಿಗಳನ್ನ ಬಂಧಿಸಿದ್ದಾರೆ ಕೊಡಿಗೆಹಳ್ಳಿ ಪೊಲೀಸರು. 5,000 ರೂಪಾಯಿ ವಿಚಾರಕ್ಕೆ ಸಂಬಂಧಿಸಿ ನಡೆದಿರುವ ಹಲ್ಲೆ. ಮುತ್ತು ಎಂಬಾತನಿಂದ 5,000 ಹಣ ಪಡೆದಿದ್ದ ವಿಜಯ್. ಆದರೆ ವಿಜಯ್ ಹಣವನ್ನ ಮುತ್ತುವಿಗೆ ವಾಪಸ್ ಮಾಡಿರಲಿಲ್ಲ. ಆ ಹಣವನ್ನ ಅಣ್ಣಮ್ಮ ದೇವಿ ಕೂರಿಸುವಾಗ ಸಾರ್ವಜನಿಕವಾಗಿಯೇ ಕೇಳಿದ್ದ ಮುತ್ತು ಎಲ್ಲರ ಎದುರಿಗೆ ಹಣ ಕೇಳಿದಕ್ಕೆ ಅವಮಾನವಾದಂತೆ ಭಾವಿಸಿದ್ದ ವಿಜಯ್. ಇದೇ ವಿಚಾರಕ್ಕೆ ಇಬ್ಬರ ನಡುವೆ ಮಾತಿಗೆ ಮಾತು ಬೆಳೆದು ಜಗಳ ಕೂಡ ಆಗಿತ್ತು. ಆ ನಂತರ ಸಂಧಾನ ಮಾಡೋ ಬಗ್ಗೆಯೂ ಕೂಡ ಮಾತುಕತೆ ನಡೆದಿತ್ತು. ಹಾಗಾಗಿ ರಾತ್ರಿ ವಿಜಯ್ ಮನೆ ಬಳಿ ಬಂದಿದ್ದ ಮುತ್ತು ಹಾಗೂ ಟೀಮ್ ಈ ವೇಳೆ ಮತ್ತೆ ಗಲಾಟೆಯಾಗಿ ವಿಜಯ್ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ. ಆರೋಪಿಗಳನ್ನ ಬಂಧಿಸಿದ್ದಾರೆ ಕೊಡಿಗೆಹಳ್ಳಿ ಠಾಣೆ ಪೊಲೀಸರು. ಕ್ಷಣದ ಸುದ್ದಿಗಾಗಿ News81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.